ಕಾಲ ಬದಲಾಯಿತು, ಕಲಿಯುಗ ನಿಜಕ್ಕೂ ಬದಲಾಗಿದೆ. ಡೌರಿ ಕೇಳೋ ಗಂಡ ಅಲ್ಲ, ಡೌರಿ ಕೇಳಿದ ಹೆಂಡತಿಯ ಸ್ಟೋರಿ ಇದು. ಗಂಡನಿಗೆ ಹೆಂಡತಿ ಟಾರ್ಚರ್ ಕೊಡುವಂತಹ ಸುದ್ದಿ ಇದು. ಕಾಲ ಬದಲಾಗಿದೆ, ಕಲಿಯುಗ ನಿಜಕ್ಕೂ ಕೂಡ ಬದಲಾಗಿದೆ. ಡೌರಿ ಕೇಳೋ ಗಂಡ ಅಲ್ಲ, ಡೌರಿ ಕೇಳಿದ ಹೆಂಡತಿಯ ಸ್ಟೋರಿ ಇದು. ಹೆಂಡತಿಯೇ ವಧುದಕ್ಷಿಣೆ ತರಲು ಗಂಡನಿಗೆ ಕಿರುಕುಳ ಕೊಟ್ಲಂತೆ. ಪತ್ನಿ ವಿರುದ್ಧ ವಧುದಕ್ಷಿಣೆಯ ಕಿರುಕುಳದ ದೂರು ಕೊಟ್ಟಿದ್ದಾರೆ ಪತಿರಾಯ. ಬೆಂಗಳೂರಿನ ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಪತ್ನಿ ಜಯಶ್ರುತಿ ವಿರುದ್ಧ ಆಂಧ್ರ ಮೂಲದ ಧೀರಜ್ ದೂರನ್ನ ಕೊಟ್ಟಿದ್ದಾರೆ. ಜೀವನ ನಡೆಸಲು ಹಣ, ಚಿನ್ನಕ್ಕೆ ಪತ್ನಿ ಪೀಡಿಸ್ತಾ ಇದ್ಲಂತೆ. ಕಳೆದ ವರ್ಷ ಡೈಮಂಡ್ ಡಾಬು ಕೊಡಿಸುವಂತೆ ಪೀಡಿಸ್ತಿದ್ಲಂತೆ ಪತ್ನಿ. 30 ಲಕ್ಷ ಮೌಲ್ಯದ ಡಾಬು ಕೊಡಿಸದಿದ್ರೆ ಆತ್ಮಹತ್ಯೆ ಬೆದರಿಕೆಯನ್ನು ಕೂಡ ಹಾಕಿದ್ಲಂತೆ. ತಂಗಿ ಮದುವೆಗೆ 40 ಲಕ್ಷ ಮೌಲ್ಯದ ಆಭರಣಕ್ಕೆ ಬೇಡಿಕೆ ಇಟ್ಟಿದ್ಲಂತೆ ಪತ್ನಿ. ಪತ್ನಿಯ ವರ್ತನೆ ಬಗ್ಗೆ ಆಕೆಯ ಪೋಷಕರ ಬಳಿ ಕೂಡ ಹೇಳಿಕೊಂಡಿದ್ರು ಪತಿರಾಯ. ನಮ್ಮ ಮಗಳು ಹೇಳಿದಂತೆ ಕೇಳು ಅಂತ ಪತ್ನಿಯ ಪೋಷಕರು ಕೂಡ ತನ್ನ ಅಳಿಯನಿಗೆ ಹೇಳಿದ್ರಂತೆ. ಈ ಹಿನ್ನೆಲೆಯಲ್ಲಿ ಧೀರಜ್ಗೆ ತಾಕೀತು ಮಾಡಿದ್ದಾರೆ. ಆಸ್ತಿಯನ್ನೆಲ್ಲ ಜಯಶ್ರುತಿ ಹೆಸರಿಗೆ ಬರೆದುಕೊಡುವಂತೆ ಬೆದರಿಕೆಯನ್ನ ಕೂಡ ಹಾಕಿದ್ದಾರೆ. ಕಳೆದ ತಿಂಗಳು 2 ಕೋಟಿ ರೂಪಾಯಿ ಕೊಡುವಂತೆ ಧೀರಜ್ಗೆ ಕಿರುಕುಳ ಕೊಟ್ಟಿದ್ಲಂತೆ. ಹೆಂಡತಿಯ ಕಾಟಕ್ಕೆ ಬೇಸತ್ತು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ನೊಂದ ಪತ್ನಿ ಜಯಶ್ರುತಿ. ಅತ್ತೆ ಮಾವನ ವಿರುದ್ಧ ಕೂಡ ಧೀರಜ್ ಈಗಾಗಲೇ ದೂರನ್ನ ದಾಖಲಿಸಿದ್ದಾನೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ಈಗ ಪತ್ನಿಯೇ ಕಿರುಕುಳ ಕೊಟ್ಟಂತಹ ಒಂದು ದೂರನ್ನ ಕೂಡ ಪತಿ ಈಗ ದಾಖಲಿಸಿದ್ದಾನೆ. ಎಷ್ಟು ವರ್ಷದಿಂದ ಈ ರೀತಿಯಾಗಿ ಆಕೆ ಟಾರ್ಚರ್ ಕೊಡ್ತಾ ಇದ್ಲು? ಆತ ಕೊಟ್ಟಂತಹ ದೂರಲ್ಲಿರುವಂತಹ ಅಂಶಗಳು ಏನೇನು? ನವಿತಾ, ಏನಿದು ಬೆಂಗಳೂರಿನಲ್ಲಿ ಒಂದು ರೀತಿಯಲ್ಲಿ ಅಪರೂಪದ ಪ್ರಕರಣ ಅಂತ ಹೇಳ್ಬೋದು. ಏನು ಪತಿಯ ತನ್ನ ಪತ್ನಿಯ ವಿರುದ್ಧ ಒಂದು ವಧುದಕ್ಷಿಣೆ ಕಿರುಕುಳ ಒಂದು ಆರೋಪವನ್ನ ಮಾಡಿ ಒಂದು ದೂರನ್ನ ಸಹ ದಾಖಲು ಮಾಡಿದ್ದಾರೆ. ಏನು ಇಬ್ರು ಸಹ ಆಂಧ್ರ ಮೂಲದ ದಂಪತಿಗಳಾಗಿದ್ದು ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರು. ಆದ್ರೆ ಪತ್ನಿ ಒಂದು ಐಷಾರಾಮಿ ಜೀವನದ ಮೋಹದಿಂದಾಗಿ ತಾನು ಪದೇ ಒಂದು ಹಣ ಮತ್ತೆ ಆಭರಣಗಳಿಗಾಗಿ ಡಿಮ್ಯಾಂಡ್ ಮಾಡ್ತಿದ್ದಾಳೆ ಅಂತೇಳಿ ಈಗ ಆಕೆಯ ವಿರುದ್ಧ ಒಂದು ದೂರನ್ನ ಸಹ ದಾಖಲು ಮಾಡಿದ್ದಾನೆ. ಸುಮಾರು 30 ಲಕ್ಷ ಮೌಲ್ಯದ ಒಂದು ಡೈಮಂಡ್ ಡಾಬು ಮತ್ತೆ ಒಂದು 40 ಲಕ್ಷ ಮೌಲ್ಯದ ಆಭರಣಗಳನ್ನ ತನ್ನ ತಂಗಿಗೆ ಮದುವೆಗೆ ಕೊಡಿಸ್ಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದಂತೆ. ಅದೇ ರೀತಿ ಕಳೆದ ತಿಂಗಳು ಸುಮಾರು 2 ಕೋಟಿ ಹಣವನ್ನ ಕೊಡಿಸ್ಬೇಕು ಅಂತ ಹೇಳಿ ಸಹ ಪತ್ನಿ ಪದೇ ಪೀಡಿಸ್ತಿದ್ರಿಂದ ಈಗ ಪತ್ನಿಯ ವಿರುದ್ಧವೇ ಒಂದು ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ. ಅದು ವಧುದಕ್ಷಿಣೆ ಮತ್ತು ಬೆದರಿಕೆಯ ಆರೋಪದಡಿ ಕೇಸ್ ದಾಖಲಿಸಿ ಈಗ ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ಐಆರ್ ದಾಖಲಿಸಿರುವಂತದ್ದು. ಮತ್ತೆ ಪತ್ನಿಯ ಈ ರೀತಿ ಪದೇ ಕಿರುಕುಳ ಕೊಡೋದಲ್ಲದೆ ತನ್ನ ಸ್ನೇಹಿತರ ಮೂಲಕ ತನಗೆ ಬೆದರಿಕೆಯನ್ನು ಸಹ ಒಡ್ಡಿದ್ಲು ಅಂತೇಳಿ ಒಂದು ಆರೋಪವನ್ನು ಸಹ ಪತಿ ಮಾಡಿರುವಂತದ್ದು. ಅಂದ್ರೆ ಈಗ 3 ವಿರುದ್ಧ ಕೂಡ ಆತ ದೂರನ್ನ ದಾಖಲಿಸ್ತಾನೆ. ಆಕೆಯ ತಂದೆ ತಾಯಿಗಳು ಇದ್ರ ಬಗ್ಗೆ ಏನಾದ್ರು ಅಂದ್ರೆ ಮಾತನಾಡಿದ್ನ ಅವನು ಅವ್ರ ಜೊತೆ? ಆ ಸಂದರ್ಭದಲ್ಲೂ ಕೂಡ ಅವರ ಅದೇ ರೀತಿಯಾಗಿ ಆಕೆಗೆ ಸಹಕರಿಸ್ಕೊಂಡು ಹೋಗುವಂತ ಹೇಳಿದ್ರ ಹೇಗೆ? ನವಿತಾ, ಈಗಾಗಲೇ ಪತ್ನಿಯ ಒಂದು ಪೋಷಕರ ಜೊತೆಯು ಧೀರಜ್ ಮಾತುಕತೆಯನ್ನ ನಡೆಸಿದ್ದ. ಏನು ಆಕೆ ಈ ರೀತಿಯಾಗಿ ಪದೇ ಹಣ ಮತ್ತೆ ಆಭರಣಕ್ಕೆ ಪೀಡಿಸ್ತಿದ್ದಾಳೆ ಅಂತೇಳಿ ಆಕೆಗೆ ಅವ್ರ ಪೋಷಕರಿಗೆ ಮಾಹಿತಿಯನ್ನ ಕೊಟ್ಟರು ಸಹ ಅವರು ಪತ್ನಿ ಹೇಳಿದಂತೆ ಕೇಳಬೇಕು ಮತ್ತೆ ನಿನ್ನ ಆಸ್ತಿ ಎಲ್ಲ ಆಕೆಗೆ ಬರೆದು ಕೊಡ್ಬೇಕು ಅಂತೇಳಿ ಒಂದು ಒತ್ತಾಯವನ್ನ ಸಹ ಮಾಡಿದ್ರಂತೆ. ಹಾಗೂ ಈ ಕೆಲಸವನ್ನ ಮಾಡದಿದ್ರೆ ನಿನ್ ಮೇಲೆ ಒಂದು ಸುಳ್ಳು ಕಂಪ್ಲೇಂಟ್ ಅನ್ನ ದಾಖಲು ಮಾಡ್ತೇವೆ, ನಿನ್ನನ್ನ ಜೈಲಿಗೆ ಹಾಕ್ತೀವಿ ಅಂತೇಳಿ ಬೆದರಿಕೆಯನ್ನು ಸಹ ಒಡ್ಡಿದ್ರು ಅಂತೇಳಿ ಈಗ ಪತ್ನಿ ಮತ್ತೆ ಪೋಷಕರ ಮೇಲೆಯೂ ಸಹ ಈಗ ದೂರನ್ನ ದಾಖಲಿಸಿರುವಂತದ್ದು. ಒಟ್ಟು 6 ಜನರ ಮೇಲೆ ಎಫ್ಐಆರ್ ಅನ್ನ ದಾಖಲು ಮಾಡಿ ತನಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಟೆಕ್ಕಿ ಧೀರಜ್ ಈಗ ಪೊಲೀಸ್ ಠಾಣೆ ಮೆಟ್ಟಿಲೆತ್ತಿದ್ದಾನೆ. ನವಿತಾ, ಓಕೆ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ.